ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಅಂದರೆ ಲಾಸ್ಟ್ ವ್ಲಾಗ್ನಲ್ಲಿ ಒಂದು ಡ್ರೆಸ್ ತರಿಸಿದ್ನಲ್ಲ ಅದನ್ನ ತೋರಿಸೋಣ ಅಂತ ಹೇಳಿ, ಆ್ಯಂಡ್ ಹಾಗೆ ಆ ಲಿಕ್ವಿಡ್ ಅಂದರೆ ವಾಷಿಂಗ್ ಮಿಷಿನ್ನ ಟಪ್ ಕ್ಲೀನ್ ಮಾಡ್ತೀವಲ್ಲ, ಸೊ ಅದು ವರ್ಕ್ ಆಗುತ್ತಾ ಇಲ್ವಾ ಅನ್ನೋದನ್ನ ಒಂದು ತೋರಿಸೋಣ ಅಂತ ಅಂದ್ಕೊಂಡು ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಒಂದು ಡ್ರೆಸ್ ತೊಗೊಂಡು ಬಂದಿದ್ದೆ, ಲಾಸ್ಟ್ ವ್ಲಾಗ್ನಲ್ಲಿ ಹೋಗಿದ್ನಲ್ಲ ನಾವು ಟೌನ್ಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅವತ್ತು ಲೈಕ್ ತೊಗೋಬೇಕು ಅಂತ ಹೋಗಿರಲಿಲ್ಲ. ಸೊ ಹೊರಗಡೆ ನೋಡಿದಾಗ ಚೆನ್ನಾಗಿತ್ತು, ಸೊ ಅದೊಂದು ಡ್ರೆಸ್ನ ತೊಗೊಂಡು ಬಂದೆ. ಸೊ 3 ಪೀಸ್ ಸೆಟ್ ಇದು, ಗ್ರೀನ್ ಮತ್ತು ಒಂಥರ ಜಾಸ್ತಿ ಬಾಟಲ್ ಗ್ರೀನ್ ಕಾಂಬಿನೇಷನ್ನಲ್ಲಿ ಬಂದಿದೆ. ಸೊ ಪಾಪ ಹೊರಗಡೆ ಕೂಗ್ತಾಯಿದ್ರು ಎತ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಆಟ ಆಡಿಸ್ತಾಯಿದ್ರು ಹೊರಗಡೆ, ಆ್ಯಂಡ್ ಅವ್ರ ತೋಟದ ಹತ್ರ ಹೋಗ್ತಿದ್ರಲ್ಲ, ಸೊ ಅವನ್ನ ಒಳಗಡೆ ಕರ್ಕೊಂಡು ಬಂದೆ. ಸೊ ಡ್ರೆಸ್ ಅದು ಅಂದರೆ ವರ್ಕ್ ಇದೆ, ಎಂಬ್ರಾಯ್ಡ್ರಿಂಗ್ ಡಿಸೈನ್ ಥರ ಸ್ಟೋನ್ ವರ್ಕ್ ಎಲ್ಲ. ಸೊ ಚೆನ್ನಾಗಿತ್ತು. ನನ್ನ ಹತ್ರ ಆ ಕಲರ್ ಇರಲಿಲ್ಲ, ಆ್ಯಂಡ್ ಅದು ಯಾಕೋ ನೋಡಿದ ತಕ್ಷಣ ಇಷ್ಟ ಆಯಿತು. ಆ್ಯಂಡ್ ಇವತ್ತು ಕೂಡ ನನ್ನ ಸೈಜ್ ಸಿಗಲಿಲ್ಲ. ಸೊ ಇದು ಎಲ್ ಸೈಜ್, ಇದು ನನಗೆ ಎಷ್ಟು ಬೇಕಾಗುತ್ತೆ. ಸೊ ಆ ಸೈಜ್ ಅವೈಲೇಬಲೇ ಇರೋದಿಲ್ಲ ಯಾವಾಗಲೂ ಕೂಡ, ಅಂದರೆ ಲಿಮಿಟೆಡ್ ಸ್ಟಾಕ್ ಇರುತ್ತೆ ಹಾಗೆ ಹೇಗೆ ಅಂತಾರೆ. ಸೊ ಫ್ರಂಟ್ ಡಿಸೈನ್ ಈ ಥರ ಇದೆ, ಆ್ಯಂಡ್ ಅದು ಪೂರ್ತಿ ಚಿಕ್ಕ ಚಿಕ್ಕ ಸ್ಟೋನ್ ಥರ ಡೀಟೇಲಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಲೀವ್ನಲ್ಲೂ ಡಿಸೈನ್ ಇದೆ, ಆ್ಯಂಡ್ ಕೆಳಗಡೆ ಪಾರ್ಟ್ ಏನು ಬರುತ್ತೆ ನೀ ಹತ್ರ, ಅಲ್ಲಿ ಆ ಪೋರ್ಷನಲ್ಲೂ ಗ್ರ್ಯಾಂಡಾಗಿ ವರ್ಕ್ ಬಂದಿದೆ. ಸೊ ಚೆನ್ನಾಗಿದೆ, ಏನಾದರೂ ಫಂಕ್ಷನ್ಸ್ಗೆಲ್ಲ ವೇರ್ ಮಾಡೋದಕ್ಕೆ ಗ್ರ್ಯಾಂಡಾಗೆ. ಸೊ ಈ ಥರದ್ದೊಂದು ಪೀಸ್ ಇರಲಿ ಅಂತ ಅಂದ್ಕೊಂಡು ಚೆನ್ನಾಗಿತ್ತಲ್ಲ ಅಂತ ತೊಗೊಂಡು ಬಂದೆ. ಸೊ ಅದಕ್ಕೆ ಅಮೌಂಟ್ ನಾವು ಇದ್ರ ಜೊತೆಗೆ ಇನ್ನೂ 2 ದುಪ್ಪಟ್ಟ ಎಲ್ಲ ತೊಗೊಂಡ್ವಿ. ಸೊ ಇನ್ಮೇಲೆ ಈ ರೀತಿ 3 ಪೀಸ್ ಸೆಟ್ ತಗೊಳ್ಳೋದು ಬೇಡ, 1 ಪೀಸ್ನಲ್ಲಿ ಅಂದರೆ ಮ್ಯಾಕ್ಸಿ ಡ್ರೆಸ್ ಬರ್ತಾವಲ್ಲ ಆ ಥರ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಪ್ಯಾಂಟ್ ನಾರ್ಮಲ್ ಪೆನ್ಸಿಲ್ ಕಟ್ ಅಥವಾ ನಾರ್ಮಲ್ ಪ್ಯಾಂಟ್ಸ್ ಬರ್ತಲ್ಲ ಕುರ್ತೀಸ್ಗೆಲ್ಲ, ಸೊ ಆ ಥರ ಬಂದು, ಆ್ಯಂಡ್ ಲಾಸ್ಟಲ್ಲಿ ಈ ಥರ ಅದಕ್ಕೂ ಕೂಡ ನಾರ್ಮಲಾಗಿ ಡಿಸೈನ್ ಬಂದಿದೆ. ಬಾಟಲ್ ಗ್ರೀನ್ ಮತ್ತು ಗ್ರೀನ್ನಲ್ಲಿ ಎಂಬ್ರಾಯ್ಡ್ರಿಂಗ್ ಡಿಸೈನ್ ಇತ್ತು. ಸೊ ನನಗೆ ಯಾಕೋ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು, ಅದರಿಂದ ತಗೊಂಡು ಬಂದೆ. ಸೊ ನಾನು ಹೊರಗಡೆ ಈ ಪೀಸ್ನ ನೋಡಿದೆ. ಸೊ ಆ್ಯಂಡ್ ಒಳಗಡೆ ಹೋದಾಗ ಇನ್ನು ಸ್ವಲ್ಪ ಇದ್ದಾವೇನೋ ನೋಡೋಣ ಅಂತ ಅಂದ್ಕೊಂಡೆ. ಸೊ ನನಗೆ ಇದೇ ಜಾಸ್ತಿ ಇಷ್ಟ ಆಯಿತು. ಸೊ ಇದನ್ನು ತೊಗೊಂಡು ಬಂದೆ. ಆ್ಯಂಡ್ ಇದು ದುಪ್ಪಟ್ಟ ಪೂರ್ತಿ ಓಪನ್ ಏನು ಮಾಡ್ತಿಲ್ಲ ನಾನು. ಸೊ ದುಪ್ಪಟ್ಟನೇ ಡ್ರೆಸ್ಗಿಂತ ಗ್ರ್ಯಾಂಡಾಗಿದೆ. ಲೈಟ್ಗೆ ಹೇಗೆ ಕಾಣ್ತಿದೆಯೋ ಗೊತ್ತಿಲ್ಲ, ಬಟ್ ಡ್ರೆಸ್ ಆಲ್ ಓವರ್ ಚೆನ್ನಾಗಿದೆ ಇದು. ನನಗೇನಂದರೆ ಒಂದು ಸಲ ಶಾಪ್ಗೆ ಹೋಗಿದ ತಕ್ಷಣ ಡ್ರೆಸ್ ನೋಡಿಬಿಟ್ರೆ ನನಗೆ ಅದಕ್ಕಿಂತ ಚೆನ್ನಾಗಿರೋ ಡ್ರೆಸ್ಗಳನ್ನ ನೋಡಿದ್ರು ಒಂದು ಸಲ ಇಷ್ಟ ಆದರೆ ಇನ್ನು ಅದನ್ನೇ ತಗೊಳ್ಬೇಕು ಅನಿಸುತ್ತೆ. ಸೊ ಇರಲಿ ಅಂತ ಹೇಳಿ ಒಂದು ಎತ್ಕೊಂಡು ಬಂದೆ ಅಷ್ಟೇ. ಸೊ ಅದರಿಂದ ತೋರಿಸ್ತಿದ್ದೀನಿ, ಈ ರೀತಿ ಇದೆ. ಯಾವಾಗಾದರೂ ವೇರ್ ಮಾಡಿದಾಗ ಗೆಟ್ ರೆಡಿ ವಿತ್ ಮೀ ಮಾಡ್ತೀನಿ, ಅವಾಗ ತೋರಿಸ್ತೀನಿ ನೀಟಾಗೆ. ಆ್ಯಂಡ್ ಬಿಸಿಲಿರುತ್ತಲ್ಲ ಅಂತ ಹೇಳಿಬಿಟ್ಟು ಐಸ್ ಕ್ರೀಮ್ ತೊಗೊಂಡು ಬಂದಿದ್ದರು. ಸೊ ಕೊಡೋಣ ಎಲ್ರಿಗೂ ಅಂತ ಹೇಳಿ ಬಾಕ್ಸ್ಗೆ ಹಾಕೋಣ ಅಂದ್ಕೊಂಡೆ. ಸೊ ಕರೆಂಟ್ ಇರಲಿಲ್ಲ, ಆ್ಯಂಡ್ UPSಗೂ ಫ್ರಿಡ್ಜ್ಗೂ ಕನೆಕ್ಷನ್ ಇಲ್ಲ. ಸೊ ಸ್ವಲ್ಪ ತೆಳುವಾದಂಗೆ ಇತ್ತು. ಸೊ ಅದನ್ನ ಫ್ರೀಝರಲ್ಲಿ ಜಾಸ್ತಿ ಟೆಂಪ್ರೇಚರ್ಗೆ ಟರ್ನ್ ಮಾಡಿ ಇಟ್ಟಿದ್ದೆ. ಸೊ ಗಟ್ಟಿಯಾಗಿತ್ತು, ಆ್ಯಂಡ್ ಎಲ್ರಿಗೂ ಕೊಡೋಣ ಅಂತ ತಗೊಂಡೆ. ಸೊ ಇದು ಕಾಜು ಮತ್ತು ಅಂದರೆ ಗೋಡಂಬಿ ಮತ್ತು ದ್ರಾಕ್ಷಿ ಫ್ಲೇವರ್ದು, ಆ್ಯಂಡ್ ನಟ್ಸ್ ಥರ, ಫ್ರೂಟ್ ಆ್ಯಂಡ್ ನಟ್ಸ್ ಥರ ಮಿಕ್ಸ್ಡ್ ಇತ್ತು. ಸೊ ನನಗೆ ಇದು ಯಾವುದೂ ಇಷ್ಟ ಆಗೋದಿಲ್ಲ. ನಂಗೆ ನಾರ್ಮಲಾಗೆ ಚಾಕ್ಲೇಟ್ ಇಷ್ಟ ಆಗುತ್ತೆ ಅಥವಾ ಬ್ಲ್ಯಾಕ್ ಕರೆಂಟ್ ಇಷ್ಟ ಆಗುತ್ತೆ. ಸೊ ಮನೆಯವ್ರಿಗೆ ಕೊಡೋಣ ಅಂತ ಹೇಳಿಬಿಟ್ಟು ಹಾಕಿಡ್ತಾಯಿದ್ದೀನಿ. ಆ್ಯಂಡ್ ಪಾಪು ಮಲಗಿದ್ದಾನೆ, ಸೊ ಅದರಿಂದ ಓಪನ್ ಮಾಡಿದೆ ಮಧ್ಯಾಹ್ನದ ಟೈಮ್. ಇಲ್ಲಾಂದರೆ ಅವ್ನು ನನಗೂ ಕೊಡಿ ಅಂತ ಕೇಳಿ ಹಠ ಮಾಡ್ತಾನೆ. ಅದರಿಂದ ಅವ್ನು ಮಲಗಿದ್ದಾಗ ಈ ಥರದ್ದೇನಾದರೂ ಇದ್ದರೆ ತಿನ್ಕೊಳ್ಳೋದು ಅಷ್ಟೇ. ಆ್ಯಂಡ್ ಇವಾಗ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದ್ದಾವೆ. ಅವನು ಎದ್ದೇಳೋಷ್ಟರಲ್ಲಿ ಎಲ್ಲ ಮುಗಿಸ್ಕೊಳ್ಬೇಕು. ಆ್ಯಂಡ್ ಸ್ವಲ್ಪ ಹೆಸ್ರು ಕಾಳನ್ನ ಮೊಳಕೆ ಕಟ್ಟಿದ್ದೆ, ಅದಕ್ಕೆ ಸ್ವಲ್ಪ ಕಾಯಿ ಈರುಳ್ಳಿ ಎಲ್ಲ ಹಾಕಿ ಇದು ಮಾಡ್ತೀವಲ್ಲ ಆ ಥರ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನಡಿ ಸೋಫಾ ಮೇಲೆ ಕೂತ್ಕೊ, ನಡಿ ಸೋಫಾ ಮೇಲೆ ಕೂತ್ಕೊ ಜಾಣು, ನಡಿ ಅಲ್ಲಿ ನಡಿ, ಚಲ್ತೀಯ ನಡಿ. ನಡಿಯಪ್ಪ ಅಲ್ಲಿ ಕೂತ್ಕೊ, ನಡಿ ಸೋಫಾ ಮೇಲೆ ಕೂತ್ಕೊ, ನಡಿ ಅಲ್ಲಿ ತಿನ್ನೋದು. ಜಾಣು ಕೊಡಿ ಬಾ. ಯಾರಿಲ್ಲೆಲ್ಲ ಚೆಲ್ಲಿರೋದು, ಯಾರಿಲ್ಲೆಲ್ಲ ಚೆಲ್ಲಿರೋದು ನೋಡು. ಇದು ತಿಂತ ಚೆಲ್ಲಬಾರ್ದು, ನಿಧಾನ ತಿನ್ನಬೇಕು. ಅಯ್ಯೋ ಎಲ್ಲ ಚೆಲ್ಲಾಗ್ತಿದೆ. ಸೊ ಮೊಳಕೆ ಕಟ್ಟಿದ್ನೆಲ್ಲ ಕಾಳುಗಳನ್ನ ಅದನ್ನು ಮಿಕ್ಸ್ ಮಾಡೋಣ ಅಂತ ತೊಗೊಂಡೆ. ಸೊ ನಾನು ಆಗಲೇ ಒಂದು ಈರುಳ್ಳಿ ಹಚ್ಚಿಟ್ಕೊಂಡು, ಆ್ಯಂಡ್ ಸ್ವಲ್ಪ ಫ್ರೂಟ್ ತೊಗೊಂಡಿದ್ದೆ, ದಾಳಿಂಬೆ ಹಣ್ಣು, ಆ್ಯಂಡ್ ಈರುಳ್ಳಿ ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊಳಕೆ ಕಟ್ಟಿದ್ನಲ್ಲ, ಸೊ ಜಾಸ್ತಿ ಬಂದುಬಿಟ್ಟಿದ್ದಾವೆ ಸ್ವಲ್ಪ ಮೊಳಕೆ. ನಾನು ಬೆಳಗ್ಗೆನೇ ಮಾಡಬೇಕಿತ್ತು. ಸೊ ಇವಾಗಲೇ ಮಧ್ಯಾಹ್ನ ಆಗಿದೆ.
ಅದಕ್ಕೆ ಸ್ವಲ್ಪ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ದಾಳಿಂಬೆ ಹಣ್ಣಿದು ಬಟ್ ಹಾಗೆ ತಿನ್ನೋದಕ್ಕೆ ಇಷ್ಟ ನನಗೆ ಈ ಥರ ಹಾಕೋದ್ಕಿಂತ. ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಆ್ಯಂಡ್ ಸ್ವಲ್ಪ ಪುಡಿ ಉಪ್ಪು ಹಾಕಿ ಬೇಕಿದ್ದರೆ ನೀವು ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಬೋದು ಅಥವಾ ಪೆಪ್ಪರ್ ಪೌಡರ್ ಈ ಥರದ್ದು ಹಾಕ್ಕೊಳ್ಬೋದು ಆ್ಯಂಡ್ ಖಾರ ಕೂಡ ಹಾಕ್ಕೊಳ್ಬೋದು. ಬಟ್ ನಾನೇನು ಹಾಕ್ತಾಯಿಲ್ಲ, ಜಸ್ಟ್ ಈರುಳ್ಳಿ, ಕಾಯಿ ಆ್ಯಂಡ್ ಉಪ್ಪು ಹಾಕ್ತಾಯಿದ್ದೀನಿ ಅಷ್ಟೇ. ಸ್ವಲ್ಪ ದಾಳಿಂಬೆ ಹಣ್ಣುಗಳನ್ನ ಹಾಕ್ಕೊಂಡು ಆವಾಗಲೇ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಪಾಪು ಮಲಗಿದ್ದಾಗ. ಸೊ ಆಮೇಲೆ ಮಾಡಿದ್ರೆ ಆಯಿತು, ಮಿಕ್ಸ್ ಮಾಡಿಟ್ರೆ ಚೆನ್ನಾಗಿರಲ್ಲ, ಎಲ್ಲರೂ ಬರಲಿ ಆವಾಗ ಕೊಡೋಣ ಅಂತ ಅಂದ್ಕೊಂಡು ಹಾಕಿಟ್ಟಿದ್ದೆ. ಸೊ ವಿಡಿಯೋ ಸ್ವಲ್ಪ ಆ್ಯಂಗಲ್ ಚೇಂಜ್ ಆಗಿದೆ, ಸೊ ಸಾರಿ ಫಾರ್ ದ್ಯಾಟ್. ನೆಕ್ಸ್ಟ್ ಟೈಮಿಂದ ಹೀಗಾಗೋದಿಲ್ಲ. ಸೊ ನಾನು ವಿಡಿಯೋನ ಶಾರ್ಟ್ಸ್ಗೆ ಅಂತ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ಸೊ ಇಲ್ಲಿ ಅಂತ ಹೇಳಿಬಿಟ್ಟು ಇದಕ್ಕೂ ಕೂಡ ಯೂಸ್ ಮಾಡ್ಕೊಂಡಲ್ಲ. ಸೊ ಅದರಿಂದ ಆ್ಯಂಗಲ್ ಅಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಹೀಗಾಗೋಲ್ಲ, ನೀಟಾಗಿ ನೋಡ್ಕೊಂಡು ಮಾಡಿಕೊಡ್ತೀನಿ. ಸೊ ಈರುಳ್ಳಿ ಹಾಕಿ ಇಡೋದಾದರೆ ನೀವು ತಿನ್ನಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ. ಹಂಗೆ ಮೊದಲೇ ಮಿಕ್ಸ್ ಮಾಡಿಟ್ರೆ ನೀರು ಬಿಟ್ಕೊಂಡಂಗೆ ಅನಿಸ್ತಾ ಇರುತ್ತೆ, ಸೊ ಚೆನ್ನಾಗಿರೋದಿಲ್ಲ. ಸೊ ಮಿಕ್ಸ್ ಮಾಡಿ ಎಲ್ರಿಗೂ ಸರ್ವ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ, ಬಿಕಾಸ್ ಪ್ರೋಟೀನ್ ಜಾಸ್ತಿ ಇರುತ್ತೆ ಇದರಲ್ಲಿ. ಆ್ಯಂಡ್ ಬೇಸಿಗೆಯಲ್ಲಿ ಬೇರೆ ಏನಾದರೂ ಇಷ್ಟಪಟ್ಟು ತಿನ್ನೋದಕ್ಕಿಂತ ಈ ರೀತಿ ಏನಾದರೂ ಹಸಿ ಇರೋದನ್ನ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ವ, ಅದರಿಂದ ಇದನ್ನು ಚೂಸ್ ಮಾಡಿಕೊಂಡೆ. ಜಾಸ್ತಿ ಏನು ಮಾಡಲಿಲ್ಲ ನಾನು, ನಮ್ಗಳಿಗಾಗೋ ಹಂಗೆ ಒಂದು ಬೌಲಲ್ಲಿ ಮಾಡ್ಕೊಂಡಿದ್ದೀನಿ. ಬೇಕಿದ್ದರೆ ಇನ್ನೂ ಕಾಳುಗಳಿದ್ದಾವೆ ಮಾಡ್ಕೊಳ್ಳೋಣ ಅಂತ ಹೇಳಿ. ಆ್ಯಂಡ್ ಪಾಪು ತಿನ್ನೋದಕ್ಕೆ ಕೊಟ್ಟಿದ್ದೆ, ಅವ್ನಿಗೆ ಈರುಳ್ಳಿಗಳನ್ನ ತೆಗ್ದು ಬರೀ ಕಾಳನ್ನ ಹಾಕಿ. ಸೊ ಅವ್ನು ಸ್ವಲ್ಪ ತಿಂದ್ಬಿಟ್ಟು ಇನ್ನು ಮಿಕ್ಕಿದ್ದನ್ನ ಬಿಟ್ಟಿದ್ದಾನೆ. ಸೊ ಅವ್ನಿಗಿಷ್ಟ ಈ ಥರದ್ದೆಲ್ಲ ತಿನ್ನೋದಕ್ಕೆ, ಅಂದರೆ ಹಸಿ ಐಟಮ್ ಏನಾದರೂ ತಿನ್ನೋದು ಅಂದರೆ. ಸೊ ನಾನು ವಾಷಿಂಗ್ ಮಿಷಿನ್ ತುಂಬ ದಿನ ಆಗಿತ್ತು, ನಾನು ಟಬ್ ಕ್ಲೀನ್ ಮಾಡಿರಲಿಲ್ಲ. ಅಂದರೆ ಪಾಪು ಹುಟ್ಟೋಕ್ಕಿಂತ ಮುಂಚೆ ನಾನು ಇಲ್ಲೇ ಇದ್ನಲ್ಲ, ಆವಾಗ ಮಾಡ್ಕೊಳ್ತಿದ್ದೆ. ಬಟ್ ಇವಾಗ ತುಂಬ ದಿನ ಆಗೋಗಿತ್ತು ಕ್ಲೀನ್ ಮಾಡಿ. ನಾನು ಅವತ್ತು ಸೋಡಾ ಮತ್ತು ನಿಂಬೆಹಣ್ಣು ಹಾಕಿ ಮಾಡಿದ್ದೆ. ಸ್ಟೈನ್ಸ್ ಎಲ್ಲ ಹೋಗಿದೆ, ಬಟ್ ಏನಂದರೆ ವಾಟರ್ ಸ್ಕಿಲ್ಸ್, ಅಂದರೆ ನೀರಿನ ಕರೆ ಎಲ್ಲ ಇರುತ್ತಲ್ಲ, ಎಲ್ಲ ಗಟ್ಟಿಯಾಗಿರುತ್ತಲ್ಲ ಒಳಗಡೆ, ಅದರಿಂದ ಸ್ವಲ್ಪ ಸ್ಮೆಲ್ ಬಂದಂಗೆ ಅನ್ನಿಸ್ತಿತ್ತು. ಸೊ ಇದನ್ನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ನೆನ್ನೆ ಟೌನ್ಗೆ ಹೋಗಿದ್ನಲ್ಲ, ಸೊ ನಾವೆಲ್ಲಿ ವಾಷಿಂಗ್ ಮಿಷಿನ್ನ ಪರ್ಚೇಸ್ ಮಾಡಿದ್ವಿ, ಅವ್ರ ಹತ್ರನೇ ಹೋಗಿ ಕೇಳಿದೆ. ಅವರು ಈ ಪೌಡರ್ ಕೊಟ್ಟರು. ನಾನು ಟ್ಯಾಬ್ಲೆಟ್ ಸಿಗುತ್ತೇನೋ ಅಂದ್ಕೊಂಡೆ, ಬಟ್ ಇದನ್ನೇ ಹಾಕಿ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರು. ನಾನು ಇದನ್ನು ರಿವ್ಯೂ ಮಾಡಬೇಕು ಅಂತಲೇ ತೋರಿಸ್ತಾ ಇದ್ದೀನಿ. ಸೊ ಪ್ಯಾಕೆಟ್ ಪೂರ್ತಿ ಹಾಕಿ ಟಬ್ ಕ್ಲೀನ್ಗೆ ಹಾಕಿ ಅಂತ ಹೇಳಿದ್ರು. ಸೊ ನಾನು ಹಾಗೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಲಾಸ್ಟಲ್ಲಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಹೇಳಿ. ಸೊ ಟಬ್ ಕ್ಲೀನ್ ಆಪ್ಷನ್ ತೊಗೊಂಡೆ. 1 hour 25 minutes ಟೈಮ್ ತೊಗೊಳ್ತು. ಸೊ ಈಗ ಕ್ಲೀನ್ ಆಗ್ತಾಯಿದೆ. 1 hour ಬಿಟ್ಟ ಮೇಲೆ ಯಾವ ರೀತಿ ರಿಸಲ್ಟ್ಸ್ ಬಂದಿರುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ನಾನು ಹಾನೆಸ್ಟ್ ರಿವ್ಯೂ ಕೊಡೋದು, ಬಿಕಾಸ್ ಯಾರಾದರೂ ಬೈ ಮಾಡಿ ಯೂಸ್ ಮಾಡೋರು ಕೂಡ ಗೊತ್ತಿರಬೇಕಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ಸ್ಮೆಲ್ ಏನು ಬರ್ತಿಲ್ಲ, ಬಟ್ ಆ ಸ್ಟೈನ್ಸ್ ಏನಿದೆ ಅಲ್ಲ ಅದು ಹಾಗೆ ಉಳ್ಕೊಂಡಿದೆ. ಅಂದರೆ ಒಳಗಡೆ ನೀಟಾಗಿ ಕ್ಲೀನ್ ಆಗಿದೆ, ಬಟ್ ಈ ರಬ್ಬರ್ ಏನಿದೆ ಇದು ಪೂರ್ತಿ ಕ್ಲೀನ್ ಆಗಿಲ್ಲ. ಬಿಕಾಸ್ ನಾನು ತುಂಬ ದಿನವೇ ಆಗೋಗಿತ್ತು ವಾಷಿಂಗ್ ಮಿಷಿನ್ ಯೂಸ್ ಮಾಡಿ, ರೀಸೆಂಟಾಗಿ ಯೂಸ್ ಮಾಡ್ತಾ ಇರೋದು ಒಂದು ಬರಬೇಕಂತೆ. ಸೊ ನೀಟಾಗಿ ಕೇರ್ ಮಾಡಿದಲೆ ಅದು ಆ ರೀತಿ ಆಗೋಗಿದೆ. ಹಣ್ಣು ಕಟ್ ಮಾಡಿ ಪಪ್ಪಂಗೆ ಕರಿ ಅಂತ ಹೇಳಿದೆ, ಅದಕ್ಕೆ ಕರಿತಿರೋದು. ಬಾ ಇಲ್ಲಿ ಜಾಣು, ನೀನು ತಿನ್ನು ಬಾ, ನಿನ್ನ ಪ್ಲೇಟ್ಗೆ ಹಾಕಿದ್ದೀನಿ, ಎತ್ಕೊ ತಿನ್ನು. ಚೆನ್ನಾಗಿದೆಯಾ? ತಿನ್ನು. ಇದು ಬೇಡ, ಇದು ತಿನ್ನು. ಬೇಡಮ್ಮ, ಅದು ಬೇಡ, ಚೆನ್ನಾಗಿರಲ್ಲ ಜಾಣು, ಕಹಿ ಆಗುತ್ತೆ. ಅದನ್ನು ತಿನ್ನಬಾರ್ದು, ಅದು ತಿನ್ನಬಾರ್ದು ಕಣಮ್ಮ, ಕಹಿ ಇರುತ್ತೆ. ಒಂದು ಕಹಿ ಅದ, ನೀನೇ ತಿನ್ನಲ್ಲ ನೆಕ್ಸ್ಟ್. ಇದು ತಿನ್ಬೇಕು ನೀನು ಫ್ರೂಟ್ನ. ಸೊ ಅವ್ನಿಗೆ ಹಣ್ಣು ಕೊಟ್ಟೆ. ಸೊ ಪಪ್ಪಂಗೆ ಇಲ್ಲ ಅಂತ ಹೇಳಿಬಿಟ್ಟು ಅವ್ರು ಇನ್ನೂ ಮಲಗಿದ್ರು. ಸೊ ಹೋಗ್ಬಿಟ್ಟು ಎಬ್ಬಿಸ್ತಾ ಇದ್ದೇನೆ ಪಪ್ಪಂಗೆ ಕೊಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ನಾನಿವಾಗ ಸ್ವಲ್ಪ ವೆಯ್ಟ್ ಗೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೊಸರಿಗೆ ಸ್ವಲ್ಪ ಸಕ್ಕರೆ ಹಾಕಿ ತಿನ್ನೋಣ ಅಂತ ಅಂದ್ಕೊಂಡೆ. ಸೊ ಇದು ನಮ್ಮ ಮನೆಯಲ್ಲೆಲ್ಲ ಇರುತ್ತಲ್ಲ ಮೊಸರು, ಸೊ ಅದಕ್ಕೇ, ಅಂದರೆ ಗಟ್ಟಿ ಮೊಸರಿದು, ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನಲಿಕ್ಕೆ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೊಸರು ಜೊತೆಗೆ ಒಂದು ಸ್ಪೂನ್ ಬೆಲ್ಲ ಅಥವಾ ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ವೆಯ್ಟ್ ಗೇನ್ ಆಗುತ್ತೆ ಇದನ್ನು ತಿಂದರೆ ಅಂತ ಹೇಳಿಬಿಟ್ಟು, ಫ್ಯಾಟ್ ಇರುತ್ತಲ್ಲ, ಫ್ಯಾಟ್ ಕಂಟೆಂಟ್, ಸೊ ಅದರಿಂದ ತಿನ್ನೋಣ ಅಂತ ಹೇಳಿ ತಗೊಂಡೆ. ಈ ರೀತಿ ತಿನ್ನೋದಾದರೆ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು, ಸೊ ರಾತ್ರಿ ಹೆಪ್ಪಾಕಿದ್ದು ಹಾಲನ್ನ ಯೂಸ್ ಮಾಡ್ಕೊಳ್ಬೇಡಿ. ಬೆಳಗ್ಗೆನೇ ಕಾಯಿಸಿ ಹೆಪ್ಪು ಹಾಕ್ಕೊಂಡ್ರೆ ಮಧ್ಯಾಹ್ನದಷ್ಟೊತ್ತಿಗೆ ಮೊಸರಾಗುತ್ತೆ. ಸೊ ಅದು ಹುಳಿ ಬಂದಿರೋದಿಲ್ಲ ಅಲ್ವಾ, ಸೊ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ಆ ರೀತಿ ತಿಂದಾಗ. ಇಲ್ಲ ಅಂದರೆ ಹುಳಿ ಇರೋ ಮೊಸರು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಇದು ಬೆಳಗ್ಗೆ ಹೆಪ್ಪಾಕಿರೋ ಹಾಲಿಗೆ ನಾನು ಮಧ್ಯಾಹ್ನ ತಿಂತಾ ಇರೋದು, ಮಧ್ಯಾಹ್ನದಷ್ಟೊತ್ತಿಗೆ ಮೊಸರಾಗಿರುತ್ತೆ ಅದು. ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರು ವೀಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.